ಬಾಳೆಯ ಒಂದು ಅಂಶ ಕಿಡ್ನಿ ಸ್ಟೋನ್ ನಿವಾರಣೆಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತ. ಆ್ಯಂಡ್ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಹೇಳಿದ್ರು, ನನಗೂ ಕಿಡ್ನಿ ಸ್ಟೋನ್ ಆಗಿತ್ತು, ಇದನ್ನ ತಗೊಳ್ತಾ ಹೋದೆ ಅಂತ. ನಾವಿವಾಗ ಲೈವ್ ಆಗಿ ನಾವು ಅದನ್ನ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ವಿ. ಕಿಡ್ನಿ ಸ್ಟೋನ್ ಎಲ್ಲ ವಾಸಿ ಆಯ್ತಾ? ಕಿಡ್ನಿ ಸ್ಟೋನ್ ಎಲ್ಲ ಆಗಿತ್ತು ಒಂದು ವರ್ಷದಲ್ಲಿ, ಮತ್ತೆ ಇವಾಗ ವಾಸಿ ಆಗಿದೆ. ಇವಾಗ ನಮ್ದೇ ರಸಬಾಳೆ ಬಂದಿತ್ತು, ಅದರಲ್ಲಿ ಬಾಳೆ ಕಟ್ ಮಾಡಿ ಅದನ್ನ ಪುಳಿ ಮಾಡಿ ತೋರಿಸಿ. ಇದು ಸಾಯಂಕಾಲ ಕಟ್ ಮಾಡಿದ್ರೆ ಬೆಳಿಗ್ಗೆ ನೀರು ತುಂಬುತ್ತೆ. ಇದನ್ನೇ ನಾವು ಕುಡಿದ್ರೆ ಡೈಲಿ ಕ್ರಿಮಿಕಾಂಶ ಅಥವಾ ಕಿಡ್ನಿ ಸ್ಟೋನ್ ಕಲ್ಲುಗಳು ಏನೇ ಇದ್ರೂನು ಕ್ಲೀನ್ ಅಂಶ ಆಗುತ್ತೆ. 15 mm 16 mm ಕಲ್ಲು ಇರೋಂಥವ್ರು ಇದನ್ನ ಕುಡಿದು ಹಂಗೇನೆ ಆಪಳೆ ಇದು ಸೂಟ್ ಮಾಡ್ದೇನೆ ಹಂಗೆ ಕ್ಯೂರ್ ಆಗಿದೆ. ಬೇಳೆ ಬಾಳಲ್ಲಿ ಒಂದ್ ಸ್ವಲ್ಪ ತುಗುರು ಬರ್ತದೆ. ನಮ್ಮ ನಂಜನಗೂಡು ರಸಬಾಳೆ ಸಿಹಿ ಅಂಶ ಇರೋದ್ರಿಂದ ಇದ್ರಲ್ಲಿ ಕುಡಿದ್ರೆ ಹಂಗೆ ಡೈರೆಕ್ಟ್ ಆಗಿ ಇದನ್ನ ಕುಡಿಬಹುದು. ಟೇಸ್ಟ್ ಮಾಡಿ ಯಾವ ರೀತಿ ಬರುತ್ತೆ ಅಂತ. ರುಚಿಕರವಾಗಿ ನಮ್ಮ ನಂಜನಗೂಡು ರಸಬಾಳೆ ಯಾವ ರೀತಿ ರುಚಿಕರ ಇರುತ್ತೆ ಅದೇ ರೀತಿ ರುಚಿಕರ ಇರುತ್ತೆ. ನಾವು ಬಾಳೆ ದಿಂಡಲ್ಲಿ ಕುಳಿ ಮಾಡಿ ನೀರ ಅವರು ಒಂದು 15 ದಿನ ಕಾಲ, ಒಂದು ವಾರ 15 ದಿನ ಕಾಲ ತಗೊಂಡ್ರು. ಈಗ ಮತ್ತೆ ಹೋಗಿ ಒಂದು ವಾರ 15 ದಿನ ಬಿಟ್ಟು ಮತ್ತೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಆ ಡಾಕ್ಟರ್ಗೆ ಆಶ್ಚರ್ಯ ಆಯ್ತಂತೆ. ನಂಜನಗೂಡು ಹತ್ರ ಕುರಟಿ ಗ್ರಾಮಕ್ಕೆ ಬಂದಿದ್ವಿ. ಅಲ್ಲಿ ರೈತರನ್ನೆಲ್ಲ ಮಾತಾಡಿಸ್ತಿದ್ವಿ. ಆಗ ಒಬ್ಬರು ರೈತರು ರವೀಶ್ ಅಂತ ಅವ್ರದ್ದು ಬಾಳೆ ತೋಟ ಇದೆ. ಸೊ ನಮಗೆ ಹಿಂಗೆ ಮಾತಾಡುವಾಗ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಿದ್ರು, ಬಾಳೆಯ ಒಂದು ಅಂಶ ಕಿಡ್ನಿ ಸ್ಟೋನ್ ನಿವಾರಣೆಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತ. ಆ್ಯಂಡ್ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಹೇಳಿದ್ರು, ನನಗೂ ಕಿಡ್ನಿ ಸ್ಟೋನ್ ಆಗಿತ್ತು, ಇದನ್ನ ತಗೊಳ್ತಾ ಹೋದೆ ಅಂತ. ಏನದು ಎತ್ತ ಆಲ್ಮೋಸ್ಟ್ ಇದ್ರ ಬಗ್ಗೆ ಕೇಳಿರ್ತೀರಿ, ಬಟ್ ನಾವಿವಾಗ ಲೈವ್ ಆಗಿ ನಾವು ಅದನ್ನ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ವಿ. ಬನ್ನಿ ರೈತ ರವೀಶ್ ಅವ್ರನ್ನ ಮಾತಾಡ್ಸೋಣ. ರವೀಶ್ ಅವರೇ ನಮಸ್ಕಾರ, ಹೇಗಿದ್ದೀರಾ? ಕಿಡ್ನಿ ಸ್ಟೋನ್ ಎಲ್ಲ ವಾಸಿ ಆಯ್ತಾ? ಕಿಡ್ನಿ ಸ್ಟೋನ್ ಎಲ್ಲ ಆಗಿತ್ತು ಒಂದು ವರ್ಷದಲ್ಲಿ, ಮತ್ತೆ ಇವಾಗ ವಾಸಿ ಆಗಿದೆ. ಮತ್ತೆ ಅದ ಕಿಡ್ನಿ ಸ್ಟೋನ್ ಆದ್ಮೇಲೆ ಅದು ಮತ್ತೆ ಅಲ್ಪ ಸ್ವಲ್ಪ ಇದಿರುತ್ತೆ. ಅದಕ್ಕೆ ಅವರು ನಾವು ಬಾಳೆ ದಿಂಡು ನಮ್ಮಲ್ಲೇ ಬೆಳೆದಂತ ಬೇರೆ ಯಾಲಕ್ಕಿ ಬಾಳೆ ಬೇರೆ ತೆಗೆದು ನಾವು ಕುಡಿತಾ ಇದ್ವು ರಸಬಾಳೆ ದಿಂಡು ನೀರನ್ನ. ಇವಾಗ ನಮ್ದೇ ರಸಬಾಳೆ ಬಂದಿತ್ತು, ಅದರಲ್ಲಿ ಬಾಳೆ ಕಟ್ ಮಾಡಿ ಅದನ್ನ ಕುಳಿ ಮಾಡಿ ತೋರಿಸಿ ಕುಳಿ ಮಾಡಿ ಈ ರೀತಿ ಕಟ್ ಮಾಡಿ ಕಟ್ಟಿದೀವಿ. ಈ ತರ ಇದನ್ನೆಲ್ಲ ರೌಂಡ್ ಮಾಡಿ ಇದು ಸಾಯಂಕಾಲ ಕಟ್ ಮಾಡಿದ್ರೆ ಬೆಳಿಗ್ಗೆ ನೀರು ತುಂಬುತ್ತೆ. ಇದನ್ನೇ ನಾವು ಕುಡಿದ್ರೆ ಡೈಲಿ ಬೆಳಿಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ 1/2 ಲೀಟರ್ ನೀರು ಬರುತ್ತೆ. ಅದನ್ನ ಕುಡಿದಾಗ ನಮ್ದು ಯಾವುದೇ ಇದರಲ್ಲಿ ಕ್ರಿಮಿಕಾಂಶ ಅಥವಾ ಕಿಡ್ನಿ ಸ್ಟೋನ್ ಕಲ್ಲುಗಳು ಏನೇ ಇದ್ರೂನು ಕ್ಲೀನ್ ಅಂಶ ಆಗುತ್ತೆ. ಅದನ್ನ ಬೆಳಿಗ್ಗೆ ಒಂದ್ಸಲ ನಾವು ಇಲ್ದೇ ಇದ್ರೂ ಮುಂದೆ ಯಾವ್ದು ಕುಡಿತಾ ಇದ್ರೆ ಯಾವ್ದು ಯಾರಿಗೂ ಬರಲ್ಲ. ಮತ್ತೆ ಕಿಡ್ನಿ ಸ್ಟೋನ್ ಆಗಿತ್ತು, ಮತ್ತೆ ನಮ್ಮೂರಲ್ಲೂ ಕಿಡ್ನಿ ಸ್ಟೋನ್ ಆಗಿದ್ರು ಒಂದು 15 mm 16 mm ಕಲ್ಲು ಇರೋಂಥವ್ರು ಇದನ್ನ ಕುಡಿದು ಹಂಗೇನೆ ಆಪಳೆ ಇದು ಸೂಟ್ ಮಾಡ್ದೇನೆ ಹಂಗೆ ಕ್ಯೂರ್ ಆಗಿದೆ. ಎಷ್ಟು ದಿನ ತಗೊಳ್ತೀವಿ ನಿಮ್ಗೆ ಕಿಡ್ನಿ ಸ್ಟೋನ್ ಹೋಗೋದಿಕ್ಕೆ? ಎಷ್ಟು ದಿನ ಪ್ರತಿನಿತ್ಯ ತಗೊಂಡ್ರಾ? ಪ್ರತಿನಿತ್ಯ ಮೇಡಮ್, ಬೆಳಿಗ್ಗೆ ಒಂದು ಸಾಯಂಕಾಲ, ಬೆಳಿಗ್ಗೆ ಒಂದು ಟೈಮು ಸಾಯಂಕಾಲ ಖಾಲಿ ಹೊಟ್ಟೆಗೆ. ಬೆಳಿಗ್ಗೆ ಎದ್ದ ತಕ್ಷಣ ಜಮೀನಿಗೆ ಬಂದ್ರೆ ಸಾಯಂಕಾಲ ಇದೆಲ್ಲ ಹಾಕಿ ಕಟ್ಬಿಟ್ಟು ಹೋಗಿರ್ತೀವಿ ಮುಚ್ಚಿ. ಬೆಳಿಗ್ಗೆ ನೀರು ಬರುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಡೈಲಿ ಒಂದು ಹಾಫ್ ಅನ್ ಅವರ್ ಒಂದು 1/2 ಲೀಟರ್ ಬರುತ್ತೆ. ಅದನ್ನ ಒಂದು 1/2 ಲೀಟರ್ ಅಂದ್ರೆ ಒಂದು 2 ಲೋಟ ಒಂದು 1/4 ಲೀಟರ್ನಷ್ಟು ಡೈಲಿ ಕುಡಿತಾ ಬಂದ್ರೆ ಹೆಚ್ಚು ಕಮ್ಮಿ ಒಂದು 15 ದಿನ 20 ದಿನ ಒಂದು ತಿಂಗಳ ಬಿಟ್ರೆ ಒಂದು 16 mm 5 mm ಇದ್ರೂ ನಿಮ್ಗೆ ಕ್ಲಿಯರ್ ಆಗಿ ಇದಾಗುತ್ತೆ. ನಿಮ್ಗೆ ಅದು ನೋವು ಹೊಟ್ಟೆ ನೋವು ಅದೆಲ್ಲ ಹೋಯ್ತಾ? ಏನು ಹೋಗಿದೆ ಮೇಡಮ್. ಏನೋ ಟೆಸ್ಟ್ ಮಾಡಿಸಿದ್ರ ನೀವೇನಾದ್ರೂ ಮುಂಚೆ ತಿಳ್ಕೊಳಕ್ಕೆ? ಟೆಸ್ಟ್ ಮಾಡಿಸಿದ್ನು. ಟೆಸ್ಟ್ ಮಾಡಿ ಮತ್ತೆ ಸೂಟ್ನು ಮಾಡಿಸ್ತು. ಅಂದ್ರೆ ಜಾಸ್ತಿ ಆಗ್ಬಿಟ್ಟಿತ್ತು ನಮ್ದು. ಅಂದ್ರೆ ಸೂಟ್ ಮಾಡಿಸ್ತು. ಮತ್ತೆ ಅದು ಆವಾಗ್ಲೂ ಮಾಡಿಸ್ಮೇಲೆನೂ ಅದು ಸ್ವಲ್ಪ ನೋವು ಬರ್ತಿತ್ತು, ಸೈಡಲ್ಲಿ ಕಿಡ್ನಿ ಸ್ಟೋನ್ ಆಗಿ ನೋವು ಬರ್ತಿತ್ತು. ಮತ್ತೆ ಈಗ ನಾವು ಬಾಳೆ ದಿಂಡಲ್ಲಿ ನೀರ್ ಕುಡಿದ್ರೆ ಇದಾಯ್ತ ಅಂತ ನಮ್ಗೆ ಗೊತ್ತಾಯ್ತು. ಆವಾಗ ನಮ್ದೇ ಇದರಿಂದ ನಾವು ಬೇರೆ ರಸಬಾಳೆಗಿಂತ ಬೇಳೆ ಬಾಳೆಲಿ ಒಂದ್ ಸ್ವಲ್ಪ ತುಗುರು ಬರ್ತದೆ. ನಮ್ಮ ನಂಜನಗೂಡು ರಸಬಾಳೆ ಸಿಹಿ ಅಂಶ ಇರೋದ್ರಿಂದ ಇದ್ರಲ್ಲಿ ಕುಡಿದ್ರೆ ಹಂಗೆ ಡೈರೆಕ್ಟ್ ಆಗಿ ಇದನ್ನ ಕುಡಿಬಹುದು. ಹೆಂಗಿರುತ್ತೆ ರುಚಿ? ಅದ್ರದ್ದು ರುಚಿ ಅಂದ್ರೆ ಸಿಹಿಯಾಗಿರುತ್ತೆ. ಬಾಳೆ ಯಾವ ರೀತಿ ಇರುತ್ತೆ ಅದೇ ರೀತಿ ರುಚಿ ಇರುತ್ತೆ. ಬೇಕಾದ್ರೆ ಇದನ್ನ ನೀವು ಒಂದ್ಸಲಿ ಟೆಸ್ಟ್ ಮಾಡಿ ನೋಡಿ. ಈ ರೀತಿ ಟೆಸ್ಟ್ ಮಾಡೋಣ, ಟೇಸ್ಟ್ ಮಾಡಿ ಯಾವ ರೀತಿ ಬರುತ್ತೆ ಅಂತ. ರುಚಿಕರವಾಗಿ ನಮ್ಮ ನಂಜನಗೂಡು ರಸಬಾಳೆ ಯಾವ ರೀತಿ ರುಚಿಕರ ಇರುತ್ತೆ ಅದೇ ರೀತಿ ರುಚಿಕರ ಇರುತ್ತೆ. ನಾವು ಬೇರೆ ಬಾಳೆಲಿ ಹಾಕಿ ಇದು ಮಾಡಿದಾಗ ನಾವು ಅದಕ್ಕೆ ಏನಾದ್ರು ಸಕ್ಕರದ ಅಂಶ ಏನಾದ್ರು ಹಾಕಿ ತಕೋತೀವಿ. ಆದ್ರೆ ನಂಜನಗೂಡು ರಸಬಾಳೆ ಡೈರೆಕ್ಟ್ ಏನು ಹಾಕಲ್ಲ, ಸಕ್ಕರೆ ಏನು ಹಾಕ್ತೀನಿ ಹಂಗೆ ಡೈರೆಕ್ಟ್ ಆಗಿ ನಾವು ಸೇವನೆ ಮಾಡ್ತೀವಿ. ಇದು 100% ಯಾರ್ಯಾದ್ರೂ ಒಂದು 15 mm 7 mm 5 mm 16 mm ಕಿಡ್ನಿ ಇದ್ರು ಸ್ಟೋನ್ ಇದ್ರು ಅವರು ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ಇದೆ ಅಂತಂದ್ರು ಇದನ್ನ ಒಂದು 20 ದಿನ ಒಂದು ತಿಂಗಳ ಒದ್ಲೆಗೆ ತಗೊಬಿಟ್ರೆ ಅಷ್ಟು 16 mm ಇದ್ರೂ ಕಲ್ಲು ಕರಗಿಸ್ತದೆ.
ಅದನ್ನ ಉಪಯೋಗಿಸ್ಬೋದು ಮೇಡಮ್. ಅಂದ್ರೆ ಇವಾಗ ಈ ದಿಂಡು ನೀವು ಕಟ್ ಮಾಡಿದಿರಲ್ಲ, ಇದು ಬಲ್ತಿರೋದಾಗಿರ್ಬೇಕು. ಇಲ್ಲ, ಗೊನೆ ತರದಿರ್ತೀವಿ ಮೇಡಮ್. ಈಗ ಗೊನೆ ಬಂದಿದೆ, ಗೊನೆ ತರದು ಇದು ವೇಸ್ಟ್ ಆಗಿರೋದು. ಓಕೆ ಓಕೆ, ಗೊತ್ತಾಯ್ತು. ಮೇಲೆ ದಿಂಡ್ ಕಡ್ದಿರ್ತೀವಿ, ಆವಾಗ ಅದು ಗೊನೆ ತರದಿರಲ್ಲಿ ಅರ್ಧೆ ಕಟ್ ಮಾಡಿ ಅದ ಕುಳಿ ಬಿಡೋದು. ಮತ್ತೆ ಇದೇ ದಿಂಡಲ್ಲಿ ಮತ್ತೆ ಈ ದಿಂಡು ಮಧ್ಯೆ ತೆಗೆದಿರ್ತೀವಲ್ಲ, ಅದನ್ನೇ ತಕೊಂಡೋಗಿ ಮನೆಯಲ್ಲಿ ಆ ದಿಂಡನ್ನ ಮತ್ತೆ ಉಪ್ಪಿಟ್ಟಿಗೆ ಅಥವಾ ಬೇರೆ ಚುರುಮುರಿನ ಯಾವ ರೀತಿ ನಾವು ಚುರುಮುರಿಗೆ ಹಾಕೊಳ್ಳೋದು, ಮತ್ತೆ ಯಾವ್ದಾರು ಕಾಳು ಐಟಮು, ಹುಳಿಗಾಗ್ಲಿ, ಅಲಸಂದೆ ಕಾಳು, ಇವಕ್ಕೆಲ್ಲ ಸಣ್ಣ ಸಣ್ಣಾಗಿ ಚೂರ್ ಮಾಡಿ ಮಿಕ್ಸ್ ಮಾಡಿ ಬೇಯಿಸಿ ತಿಂದ್ರೆ ಇನ್ನೂ ರುಚಿಕರವಾಗಿ ಚೆನ್ನಾಗಿರುತ್ತೆ. ಆ ರೀತಿನೂ ಮಾಡಬಹುದು. ಈ ತೆಂಗು, ಬಾಳೆ ಎಲ್ಲ ಒಂದೊಂದು ಭಾಗನು ಎಷ್ಟು ಹೆಲ್ಪ್ ಮಾಡುತ್ತಲ್ವಾ? ಯಾವ್ದು ವೇಸ್ಟ್ ಅಲ್ಲ. ಯಾವ್ದು ವೇಸ್ಟ್ ಅಲ್ಲ ಮೇಡಮ್. ದಿಂಡು ವೇಸ್ಟ್ ಅಲ್ಲ. ಇದು ನೀರು ಮತ್ತೆ ಇದು ದಿಂಡಲ್ಲಿ ನಾವು ಹೇಳೋದ್ನಲ್ಲ, ಹುಳಿ ಕಾಳ ಜೊತೆ ಹಾಕಿ ಮಿಕ್ಸ್ ಮಾಡಿದ್ರೆ ನಾವು ಮಾಡ್ಕೊಂಡ್ ತಿಂತೀವಿ ಮನೇಲಿ. ಚುರುಮುರಿ ಮಾಡ್ತೀವಿ ಮನೇಲಿ. ಹುಳಿ, ಅಲಸಂದೆ ಕಾಳು ಎಲ್ಲ ತಕೋಗಿ ದಿಂಡನ್ನ ತಕೋಗಿ ನಾವು ಅದಕ್ಕೆ ಅಗ್ಗರ್ಸಿ ಮಾಡ್ಕೊಂಡ್ ತಿಂತೀವಿ. ಭಾರಿ ರುಚಿಯಾಗಿದೆ. ಬೇರೆ ಬಾಳೆಗಿಂತೀವಿ ಈ ನಂಜನಗೂಡು ರಸ ಬಾಳೆದು ಸಿಹಿಯಾಗಿರುತ್ತೆ, ರುಚಿಕರವಾಗಿರುತ್ತೆ. ಯಾವ್ದೊಂದು ಹಾಕೊಂಡು ಮಾಡಿದ್ರು ರುಚಿಕರವಾಗಿರುತ್ತೆ. ಖುಷಿ ಏನಾಯ್ತು ಗೊತ್ತಾ, ನಾನು ಅದ್ ರುಚಿ ಹೆಂಗಿರುತ್ತೆ ಅಂದ ತಕ್ಷಣ ಅಲ್ಲೇ ಒಂದ್ ಬಾಳೆ ಎಲೆ ಕಿತ್ತು ಅದನ್ನೇ ಒಂದ್ ಸ್ಪೂನ್ ತರ ಮಾಡಿ ಲೋಟ ತರ ಮಾಡಿ ಕೊಟ್ರಲ್ಲ, ಇದೇ ರೈತರ ಸ್ಪೆಷಲ್. ನಾವಾದ್ರೆ ಇಂಥದ್ದೇ ಬೇಕು, ಹೋಗಿ ತಗೊಂಬ ಅಂತ ತುಂಬಾ ಎಲ್ಲ ಫಾರ್ಮ್ಯಾಲಿಟೀಸ್ ಅಲ್ಲಿ ಜೀವನ ಮಾಡ್ತಾ ಇದೀವಿ. ಎಷ್ಟು ಸಿಂಪಲ್ ಜೀವನ. ಇಲ್ಲೇ ಒಂದ್ ಬಾಳೆ ಎಲೆ ತಗೊಂಡ್ರು, ಹಿಂಗೊಂದು ಚುರುಮುರಿ ಪಟ್ನ ಕಟ್ತೀವಲ್ಲ, ಹಂಗ್ ಮಾಡಿದ್ರು, ತೆಕ್ಕೊಟ್ರು, ಕುಡ್ದೆ. ಸಿಂಪಲ್. ಅದಕ್ಕೆ ಅವ್ರು ನೆಮ್ಮದಿಯಾಗಿದ್ದಾರೆ. ಮೇಬಿ ಸ್ಟ್ರೆಸ್ ತಗೊಳ್ಳಲ್ಲ ಜಾಸ್ತಿ, ಇರೋದ್ರಲ್ಲಿ ಸಂತೋಷ ಪಡ್ತಾರೆ, ಇರೋದ್ರಲ್ಲಿ ಸಮಾಧಾನವಾಗಿರ್ತಾರೆ. ಅದು ಅವರ ಆರೋಗ್ಯದ ಗುಟ್ಟು ಅಂತ ನನಗನ್ಸುತ್ತೆ. ರವೀಶ್ ಅವರೇ, ಎಲ್ಲರಿಗೂ ಹೇಳೋದು ಒಂದೇ, ಮಾಮೂಲಿ ಏನೇ 5mm 16mm ಇದ್ರೂ ಯಾವುದೇ ಒಂದು ಕಿಡ್ನಿ ಸ್ಟೋನ್ ಒಂದ್ ಸ್ವಲ್ಪ ನೋವು ಬರುತ್ತೆ ಅಂತಂತಂದ್ರು ಅವ್ರು ಸ್ಕ್ಯಾನಿಂಗ್ ಮಾಡಿಸಿ ಇದೇ ನಿಮ್ಗೆ 16mm 5mm ಇದೆ ಅಂತಂತಂದ್ರು ಅದನ್ನ ನಾವು ಇದನ್ನ ನೀರ ಎಲ್ಲೇ ಆದ್ರೂ ಏರೇ ತೋಟದಲ್ಲಾದ್ರೂ ಏರೋ ಇದು ಮಾಡಲ್ಲ. ಹೌದು ಹೌದು, ಅಷ್ಟೇ ತಕೊಂಡ್ ಕುಡ್ರಿ ಅಂತ ಅದನ್ನ ಹೋಗಿ ಒಂದ್ ಕವರ್ ಕಟ್ಟಿ ಅದು ಹುಳ ಹಪ್ಟ ಏನೋ ಬರ್ಬಾರ್ದಾಗೆ ಅದಕ್ಕೆ ಮಾಡ್ಕೊಂಡು ಅದ್ರ ನೀರ್ನ ಸೇವನೆ ಮಾಡ್ಬೋದು. ಒಂದ್ 20 ದಿನ ಕಂಟಿನ್ಯೂ ಆಗಿ ಮಾಡಿದ್ರೆ ಸಾಕು. ಈ ಅಪಾಟಿ ಕಿಡ್ನಿ ಸ್ಟೋನ್ ಕಲ್ಲಿದ್ರು, ಈ 16mm ಇದ್ರು ಅದನ್ನ ನಿರ್ವಹಣೆ ಮಾಡೋ ಶಕ್ತಿ ಇದೆ. ಇವಾಗ ನೀವು ಗೊನೆ ತೆರೆದಾಗಿದೆ, ಇದ್ರಲ್ಲಿ ಇವಾಗ ಬೆಳಿಗ್ಗೆ ಕಟ್ ಇಟ್ರೆ ಸಂಜೆ ಕಲೆಕ್ಟ್ ಆಗುತ್ತೆ, ಸಂಜೆ ಇಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ನೀರ್ ತುಂಬಿರತ್ತಲ್ವಾ? ಆತರ ಎಷ್ಟು ದಿನ ಇದು ಒಂದ್ರಲ್ಲೇ ಬರುತ್ತೆ? ಒಂದು 2 ದಿನ, 3 ದಿನ ಮಾಡ್ಬೋದು ಮೇಡಮ್. ಆಮೇಲೆ ಬೇರೆ ಅದಕ್ಕೆ ಮಾಡ್ಕೊಂಡು ಆದ್ಮೇಲೆ ಬೇರೆ ಅದಕ್ಕೆ ಮಾಡ್ಬೋದು. ಮತ್ತೆ ಇದ್ರಲ್ಲಿ ಇರೋಂತ ಸಾರಾಂಶ ಒಂದ್ 3 ದಿನ 4 ಗಂಟೆ ಇರುತ್ತೆ. ಆಮೇಲೆ ಇದಾಗತ್ತೆ, ಕಮ್ಮಿ ಆಗುತ್ತೆ. ಆಮೇಲೆ ಮತ್ತೆ ಇನ್ನೊಂದ್ ಗೊನೆ ಅದನ್ನ ಕಟ್ ಮಾಡಿ ಅದನ್ನ ಇದೇ ತರ ತಿರುಳು ಮಾಡಿ ನೀರ್ನ ಕುಡಿಯೋದು. ಮತ್ತೆ ದಿಂಡಿದೆಯಲ್ಲ, ಆ ದಿಂಡ ತಕೊಂಡು ಹೋಗಿ ಮನೆಯಲ್ಲಿ ಅಥವಾ ಏನಾದ್ರು ಅಡಿಗೆನಲ್ಲಿ ಪಲ್ಯ, ಮಾಮೂಲಿ ಹುರುಳಿ ಇರ್ಬೋದು, ಅಲಸಂದೆ ಇರ್ಬೋದು, ತರಕಾರಿ ಪಲ್ಯ ಇರ್ಬೋದು, ಅಥವಾ ಚುರುಮುರಿ ಇರ್ಬೋದು, ಅದ್ರೊಂದಿಗೆ ಹಾಕೊಂಡು ಮಿಕ್ಸ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಅದ್ರೊಂದಿಗೆ ಮಾಡ್ಕೊಂಬಂದ್ರೆ ಒಳ್ಳೆ ರುಚಿ ಇರುತ್ತೆ. ನಾವು ಸೇವಿಸಿದೀವಿ. ಯಾಕಂತಂದ್ರೆ ಅದರಿಂದ ಎಲ್ರೂ ಮಾಡ್ಬೋದು, ಮಾಡಿದ್ರೆ ಉತ್ತಮ. ನಾವು ಆಸ್ಪತ್ರೆಗೆ ಹೋಗೋದು, ಕಿಡ್ನಿ ಸ್ಟೋನ್ ಎಲ್ಲ ಮಾಡೋದು, ಆಪರೇಷನ್ ಮಾಡ್ಸೋದಕ್ಕಿಂತ ಅಲ್ಪ ಸ್ವಲ್ಪ ನೋವು ಬಂದಾಗ್ಲೇ ಇದನ್ನ ಉಪಯೋಗಿಸಿದ್ರೆ ಭಾರಿ ಅನುಕೂಲ ರೈತರು ಎಲ್ಲರಿಗೂ. ರೈತರಿಗೆ ಅಂತ ಇಲ್ಲ, ಎಲ್ಲರಿಗೂ, ಸಿಟಿಲಿ ಇರೋರ್ಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ನಾವು ಹಳ್ಳಿ ಇರೋದ್ರಿಂದ ನಾವು ಮಾಡ್ಕೊ ತಿಂತೀವಿ. ಅದೇ ಸಿಟಿಲಿ ಇರೋರು ಇಲ್ಲಿ ಬಂದಿದ್ ಮಾಡಕ್ಕಲ್ಲ, ಅದೇ ದಿಂಡನ್ನ ತಕೋಗಿಬೇಕಾದ್ರೆ ಅವರು ಮಾಡ್ಕೊಂಡು ಕಾಳು ಕಡ್ಡಿ ಒಂದಿಗೆ ಹಾಕೊಂಡು ಉಪಯೋಗಿಸ್ಕೊಂಡು ತಿನ್ಬೋದು. ಅಂದ್ರೆ ಇದು ಏನು ಸಮಸ್ಯೆ ಇಲ್ಲದೆ ಇರೋರು ಈ ನೀರ್ ಕುಡಿಬಹುದು? ಇಲ್ಲ ಮೇಡಮ್, ಮಾಡಿದ್ರೆ ಈಗ ಬರ ಅಂತಾನೂ ಸಮಸ್ಯೆನೂ ಬರ್ದಾಗತ್ತೆ. ಮತ್ತೆ ಯಾರಿಗಾರು ಕಿಡ್ನಿ ಸ್ಟೋನ್ ಬರ್ತು ಅಥವಾ ಇನ್ನೇನಾದ್ರು ಸಮಸ್ಯೆ ಇದ್ದಾಗ ಇದು ಕ್ಲೀನ್ ಮಾಡುತ್ತೆ ಮೇಡಮ್. ಈಗ ಮನುಷ್ಯನ ಆರೋಗ್ಯದಲ್ಲಿ ಏನೇ ನರ ದ್ರವಗಳು ಇದರಲ್ಲಿ ಏನೇ ಇದ್ರು ಅದು ನಮ್ಮ ಇದನ್ನ ಕ್ಲೀನೆಸ್ ಮಾಡುತ್ತೆ ಕುಡಿದ್ರೆ. ಕ್ಲೀನೆಸ್ ಮಾಡಿ ಈಗ ನಮ್ಮೂರಲ್ಲೇ ಒಬ್ರು ನಾವು ಇದು ಮಾಡ್ಕೊಂಬಂದಿನ್ನು, ಬೇರೆಯವ್ರಿಗೆ ಒಬ್ಬರಿಗೆ 16mm ಇದಿತ್ತು ಮೇಡಮ್, ಕಲ್ಲಿತ್ತು. ಅವರು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಅವರು ಇದನ್ನ ಆಪರೇಷನ್ ಮಾಡ್ಲೇಬೇಕು, ಸೂಟ್ ಮಾಡಿಸ್ಲೇಬೇಕು ಅಂತ ಹೇಳಿದ್ರು. ಆಗ ಅವರು ಇದೇ ತರ ಬಾಳೆ ದಿಂಡಲ್ಲಿ ಕುಳಿ ಮಾಡಿ ನೀರ ಅವರು ಒಂದು 15 ದಿನ ಕಾಲ, ಒಂದು ವಾರ 15 ದಿನ ಕಾಲ ತಗೊಂಡ್ರು. ಈಗ ಮತ್ತೆ ಹೋಗಿ ಒಂದು ವಾರ 15 ದಿನ ಬಿಟ್ಟು ಮತ್ತೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಆ ಡಾಕ್ಟರ್ಗೆ ಆಶ್ಚರ್ಯ ಆಯ್ತಂತೆ. ಮೊದ್ಲು ಅಷ್ಟಿತ್ತು, ಈಗ ಕಿಡ್ನಿ ಸ್ಟೋನೇ ಇಲ್ವಲ್ಲ, ಚೆನ್ನಾಗ ಆಯ್ತು ಅಂತ ಅವರೇ ಡಾಕ್ಟ್ರೇ ಆಶ್ಚರ್ಯ ಮಾಡ್ಕೊಂಡ್ರಂತೆ. ನಾವು ಈ ರೀತಿ ನೀರು ಕುಡಿದ್ನು ಅಂತಂದಂಗಂತೆ ಅವರೇ ಡಾಕ್ಟ್ರೇ ಆಶ್ಚರ್ಯ ಅಂತ, ಪರವಾಗಿಲ್ಲ ಅಂತ. ಆ ರೀತಿ ಇದು ಅಷ್ಟು ಕೆಲಸ ಮಾಡುತ್ತೆ ಮೇಡಮ್. ಪ್ರಕೃತಿಲೇ ಎಲ್ಲ ಔಷಧಿನೂ ಇದೆ, ಪ್ರಕೃತಿಲಿ ಎಲ್ಲ ಔಷಧಿನೂ ಇದೆ. ನಾವು ಉಪಯೋಗಿಸ್ಕೋಬೇಕು ಅಷ್ಟೇ. ಆಗ್ಲಿ ಸರ್, ಉಪಯೋಗಿಸ್ಕೋಬೇಕು. ಈ ಒಂದು ಜ್ಞಾನನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮಗೆ. ಧನ್ಯವಾದಗಳು.